ಕೈಕಮಲ ಟಾಕ್ ವಾರ್ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಕೈ ಕೇಸರಿಯ ಒಂದು ನಾಯಕರು ಇಬ್ಬರು ಕೂಡ ಮಲ್ಲಯುದ್ಧವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಬ್ಬರು ನಾಯಕರು, ಎರಡೂ ಪಕ್ಷದ ನಾಯಕರು ಕೂಡ ವಾಕ್ಸಮರಕ್ಕೆ ಇಳಿತಿದ್ದಾರೆ. ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕೈ ಮತ್ತು ಕಮಲ ಅಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಒಂದು ಟಾಕ್ ವಾರ್ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಕೈ ಮತ್ತು ಕೇಸರಿ ನಾಯಕರು ಮಲ್ಲಯುದ್ಧವನ್ನು ಒಂದು ರೀತಿಯಲ್ಲಿ ಮಾಡ್ತಾರೆ, ಅಥವಾ ಮಾತುಗಳನ್ನು ಬೇರೆ ರೀತಿಯಾಗಿ ಮಾತಾಡೋ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಖರ್ಗೆ, ಶಾಸಕ BP ಹರೀಶ್ ಏನಿದ್ದಾರೆ, ಅವರ ಮಧ್ಯೆ ಇಬ್ಬರ ಮಧ್ಯೆ ಕೂಡ ಮಾತುಕತೆ ನಡೀತಾ ಇತ್ತು. ಮಲ್ಲಿಕಾರ್ಜುನ್ ಏನಿದ್ದಾರೆ, ಮಲ್ಲಿಕಾರ್ಜುನ್ ಮತ್ತು BP ಹರೀಶ್ ಮತ್ತೆ ವಾಗ್ಯುದ್ಧ ಅಥವಾ ಮಾತಿನ ಒಂದು ಯುದ್ಧ ನಡೀತಾ ಇದೆ. BP ಹರೀಶ್ ಡಾಬರ್ ಮ್ಯಾನ್, ನಾಯಿ ಅಂತ ಎಂದಿದ್ರು ಮಲ್ಲಿಕಾರ್ಜುನ್. ಆದರೆ ಈಗ ಲ್ಯಾಂಡ್ ಗ್ರ್ಯಾಬ್ ವಿಚಾರದ ಒಂದು ನೆಪದಲ್ಲಿ ಹರೀಶ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಏನು ಭೂ ಕಬಳಿಕೆ ಒಂದು ವಿಚಾರವಾಗಿ ಮಲ್ಲಿಕಾರ್ಜುನ್ ಏನಿದ್ದಾರೆ ಅವರನ್ನ ಪರೋಕ್ಷವಾಗಿ ಹುಚ್ಚು ನಾಯಿಗೆ ಹೋಲಿಕೆ ಮಾಡಲಾಗಿದೆ. ಇವರಿಬ್ಬರ ಮಧ್ಯೆ ಕೆಲ ದಿನಗಳ ಹಿಂದೆ ಕೂಡ ವಾದ ವಿವಾದ ನಡೀತಾ ಇತ್ತು. ಕೆಲವೊಂದು ಮಾತುಗಳ ವಿಚಾರವಾಗಿ ಹುಚ್ಚು ನಾಯಿಗೆ ಹೋಲಿಸಿದ್ರು. ಈಗ ಅವರು ಕೂಡ ಹೇಳ್ತಾ ಇದ್ದಾರೆ ನೋಡಿ, ಮಲ್ಲಿಕಾರ್ಜುನ್ ಅವರಿಗೆ ಪರೋಕ್ಷವಾಗಿ ಹುಚ್ಚು ನಾಯಿ ಅಂತ ಹೇಳಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಆ ಹುಚ್ಚು ನಾಯಿಯನ್ನು ನಾನು ಸುಲಭವಾಗಿ ಬಿಡೋದಿಲ್ಲ. ಹೇಳ್ತಾ ಇರೋದು ಏಕವಚನದಲ್ಲಿ ಪದ ಬಳಕೆಯನ್ನು ಮಾಡ್ತಾ ಇರುವಂಥದ್ದು, ಮತ್ತೆ ಮುಖ್ಯವಾಗಿ ಹುಚ್ಚು ನಾಯಿ ಅಂತ ಹೇಳಿ ನಿಂದನೆಯನ್ನು ಮಾಡ್ತಾ ಇರುವಂಥದ್ದು. ಆ ಹುಚ್ಚು ನಾಯಿಯನ್ನು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಪರೋಕ್ಷವಾಗಿ ಮಲ್ಲಿಕಾರ್ಜುನರನ್ನ ಹುಚ್ಚು ನಾಯಿಗೆ ಹೋಲಿಕೆ ಮಾಡಲಾಗಿದೆ. ಕೈ ಕಮಲ ನಾಯಕರು ಟಾಕ್ ವಾರ್ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನೀನು ತಾನು ಏಕವಚನದಲ್ಲಿ ಮತ್ತೆ ಬೇರೆ ಬೇರೆ ಪ್ರಾಣಿಗಳಿಗೆ ಹೋಲಿಸಿ ಮಾತನಾಡುವಂತಹ ಕೆಲಸ ನಡೀತಾ ಇದೆ. ಡಾಬರ್ ಮ್ಯಾನ್ ನಾಯಿ ಅಂತ ಹೇಳಿ ಈಗ ಇವರು ಹುಚ್ಚು ನಾಯಿ ಅಂತ ಹೇಳ್ತಾ ಇದ್ರು. BP ಹರೀಶ್ ಡಾಬರ್ ಮ್ಯಾನ್ ನಾಯಿ ಅಂತ ಅಂದಿದ್ರು. ಮಲ್ಲಿಕಾರ್ಜುನ್ ಅವರು ಹೇಳಿದ್ರು ಈ ಒಂದು ಮಾತನ್ನು BP ಹರೀಶ್. ಈಗ ಅವರು ಅದಕ್ಕೆ ತಿರುಗೇಟಾಕಿ ನೀನು ಹುಚ್ಚು ನಾಯಿ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದ. ಮಲ್ಲಿಕಾರ್ಜುನ್ ಏನಿದ್ದಾರೆ, ಮಲ್ಲಿಕಾರ್ಜುನರನ್ನ ಪರೋಕ್ಷವಾಗಿ ಹುಚ್ಚು ನಾಯಿಗೆ ಹೋಲಿಸಲಾಗಿದೆ. ಈಗ ಆ ಹುಚ್ಚು ನಾಯಿಯನ್ನು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಪರೋಕ್ಷವಾಗಿ ಮಲ್ಲಿಕಾರ್ಜುನರನ್ನ ಹುಚ್ಚು ನಾಯಿಗೆ ಹೋಲಿಕೆ ಮಾಡಲಾಗಿದೆ. ನೋಡಿ, ರಾಜಕೀಯ ನಾಯಕರಾಗಿ ಜನರಿಂದ ಓಟನ್ನು ತೆಗೆದುಕೊಂಡು ಬಂದಂಥವರಾಗಿ ಜನಪ್ರತಿನಿಧಿಗಳಾಗಿ ನೀವು ಈ ರೀತಿಯಾಗಿ ಸಮಾಜದಲ್ಲಿ ನಡ್ಕೊಳ್ತೀರಾ, ಮಾತನಾಡ್ತೀರಾ ಅಂದರೆ ಏನು ಸಂದೇಶ ಕೊಡ್ತೀರಿ ಅಂತ. ನಾಯಕರಾಗಿ ಒಬ್ಬ ಶಾಸಕರಾಗಿ ನೀವು ಈ ರೀತಿಯಾಗಿ ಮಾತನಾಡ್ತೀರಿ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಕಾರ್ಯಕರ್ತರು ಕೂಡ ನಿಮ್ಮನ್ನು ನೋಡಿ ಕಲಿತಾರಲ್ಲ, ಅವರು ಕೂಡ ಇದೇ ರೀತಿಯಾಗಿ ಮಾತನಾಡ್ತಾರೆ ಏನಾದರೂ ಒಂದು ಸಂದರ್ಭಗಳು ಬಂದಾಗ. ಹೀಗಿರುವಾಗ ಇಬ್ಬರು ನಾಯಕರೇನಿದೆ, BP ಹರೀಶ್ ಮತ್ತು SS ಮಲ್ಲಿಕಾರ್ಜುನ್, ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬೈಕೊಳ್ತಾ ಇದ್ದಾರೆ. ಇದು ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ನೀನು ಡಾಬರ್ ಮ್ಯಾನ್ ನಾಯಿ ಅಂತ, ನಾನು ನಿನ್ನ ಹುಚ್ಚು ನಾಯಿ ಅಂತ ಹೇಳ್ತೀನಿ. ಇವತ್ತು ಇದಾಗಿದೆ, ಮುಂದಿನ ದಿನಗಳಲ್ಲಿ ಇನ್ನೇನೇನು ಮಾತುಗಳು ಬಳಕೆ ಆಗುತ್ತೋ ಇವರಿಬ್ಬರ ಮಧ್ಯೆ ಗೊತ್ತಿಲ್ಲ. ಇದು ಜನಸಾಮಾನ್ಯರ ಮುಂದೆ ಸಾರ್ವಜನಿಕವಾಗಿ ಇವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ, ಮಾತನಾಡ್ತಾರೆ ಅಂದರೆ ಇವರು ರಾಜಕೀಯವನ್ನು ಮಾಡ್ತಾ ಇದ್ದಾರೋ ಅಥವಾ ಅವರ ಸ್ವಂತಕ್ಕಾಗಿ ಅಥವಾ ಕೆಲವೊಂದು ದ್ವೇಷದಿಂದ ವೈಮನಸ್ಸಿನಿಂದ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಜನಪ್ರತಿನಿಧಿಗಳಾಗಿ ಇವರು ಈ ರೀತಿಯಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಸಮಾಜ ಇವರನ್ನು ನೋಡ್ತಾ ಇರುತ್ತೆ, ಜನರು ಇವರನ್ನು ನೋಡ್ತಾ ಇರ್ತಾರೆ, ಏನು ಮಾತಾಡ್ತಾರೆ ಅಂತ. ನಾವು ಇಂಥವರನ್ನು ಆರಿಸಿ ಕಳಿಸಿದ್ದು ಎನ್ನುವಂತಹ ಒಂದು ರೀತಿಯಲ್ಲಿ ಜನರ ಮನಸ್ಸಲ್ಲಿ ಭಾವನೆ ಮೂಡ್ತಾ ಇದೆ. ಏನು ಇವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಈ ರೀತಿ ಕಚ್ಚಾಡ್ತಾ ಇದ್ದಾರೆ, ಒಬ್ಬರಿಗೊಬ್ಬರು ನಾಯಿಗಳು ಅಂತ ಹೇಳಿ ಇವರೇ ನಾಯಿಗಳ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂತ ಜನರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ತಲುಪಿದೆ ಈ ಇಬ್ಬರು ನಾಯಕರ ಒಂದು ವಾಕ್ಸಮರ. ಕಾಂಗ್ರೆಸ್ನ ನಾಯಕರೊಬ್ಬರು, BJPಯ ನಾಯಕರೊಬ್ಬರು, ಇಬ್ಬರು ಕೂಡ ಒಬ್ಬರಿಗೊಬ್ಬರು ನಾಯಿ ಅಂತ ಹೇಳಿ ಬೈಕೊಂತಾ ಇರುವಂಥದ್ದು.
ಇಬ್ಬರು ಕೂಡ ನಾಯಿಗೆ ಹೋಲಿಸಿರುವಂಥದ್ದು ಡಾಬರ್ ಮ್ಯಾನ್ ನಾಯಿ ಅಂತ ಏನು ಹುಚ್ಚು ನಾಯಿ ಅಂತ ಹೇಳ್ತಾರೆ. ಎಷ್ಟೋ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ನಿಮಗೆ ವೈಯಕ್ತಿಕವಾಗಿ ಏನಾದರೂ ಮನಸ್ತಾಪಗಳಿದ್ದರೆ ಅದನ್ನು ನೀವು ಬಹಿರಂಗವಾಗಿ ಹೇಳುವಂತಹ ಅಗತ್ಯ ಇಲ್ಲ. ಇದು ರಾಜಕೀಯವಾಗಿ ಬೇರೆ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ. ಮುಂದಿನ ದಿನಗಳಲ್ಲಿ ಜನರು ಕೂಡ ಇದನ್ನು ಯೋಚನೆ ಮಾಡ್ತಾರೆ, ನಾವು ಇಂಥವರಿಗೆ ಯಾಕೆ ಆರಿಸಿ ಕಳಿಸಬೇಕು ಅಂತ. ಹೀಗಾಗಿ ಈ ಒಂದು ವಿಚಾರ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಂತ ಗೊತ್ತಿಲ್ಲ. ಕೆಲ ದಿನಗಳ ಹಿಂದೆ ಡಾಬರ್ ಮ್ಯಾನ್ ನಾಯಿ, ಈಗ ಹುಚ್ಚು ನಾಯಿ. ಪರೋಕ್ಷವಾಗಿ ಡೈರೆಕ್ಟಾಗಿ ಹೇಳಿದೆ, ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ. BP ಹರೀಶ್ ಮತ್ತು SS ಮಲ್ಲಿಕಾರ್ಜುನ್ ಇವರಿಬ್ಬರ ಮಧ್ಯೆ ಇರುವಂಥ ಒಂದು ಮಾತಿನ ವಾರ ಏನಿದೆ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲಿಗೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಮಾತ್ರ ಇಬ್ಬರು ಕೂಡ ನಾಯಿ ಅಂತ ಹೇಳಿ ಬೈಕೋತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.